ಶ್ರೀ ಶ್ರೀ ಸದ್ಗುರು ಸುಧಾನಂದ ಜ್ಞಾನಯೋಗಿ ಆಶ್ರಮದಲ್ಲಿ 11ನೇ ಆರಾಧನಾ ಮಹೋತ್ಸವ ಜುಲೈ 23ರಿಂದ 29, 2026 ತನಕ ಭಕ್ತಿ ಶ್ರದ್ಧೆಯಿಂದ ಜರುಗ್ತಾ ಇದೆ. ಮಹೋತ್ಸವದ ಅಂಗವಾಗಿ ಜುಲೈ 29ರಂದು ಬೆಳಿಗ್ಗೆ 7 ಗಂಟೆಗೆ ರಾಜಗಿರಿ ಗ್ರಾಮದಿಂದ ಭವ್ಯ ಪಲ್ಲಕ್ಕಿ ಸೇವೆ ಆರಂಭವಾಗುತ್ತೆ. ನಂತರ ಆಶ್ರಮದಲ್ಲಿ ಗುರುವಾರ ಪೂಜೆ ನೆರವೇರಲಿದ್ದು ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ರಾಜಗಿರಿ, ಮನ್ನಳ್ಳಿ, ಸಿಂಧೋಲ್, ಹೊಕರಣ ಸೇರಿ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದ್ಗುರುಗಳ ಆಶೀರ್ವಾದ ಪಡೆಯುವಂತೆ ಆಶ್ರಮದ ವತಿಯಿಂದ ಮನವಿ ಮಾಡಲಾಗಿದೆ. ಆರಾಧನಾ ಮಹೋತ್ಸವದ ಯಶಸ್ಸಿಗಾಗಿ ಶ್ರೀ ಮಾರುತಿ ಬಂಗೂರಿ ಪಾತ್ರಪಳ್ಳಿ ಅವರು ಭಕ್ತರನ್ನ ಆಹ್ವಾನಿಸಿದ್ದು, ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧಾರ್ಮಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರಿದ್ದಾರೆ. ಈ ಅಪೂರ್ವ ಪುಣ್ಯತಿಥಿ ಸಣ್ಣ ಪ್ರಮಾಣದಾಗ ಮಾಡಿದ್ರೆ ದೊಡ್ಡ ಪ್ರಮಾಣದಾಗ ಯಾಕೆ ಮಾಡತ್ತೀರಿ? ಇದು ದೊಡ್ಡ ಪ್ರಮಾಣದಾಗ ಯಾಕೆ ಮಾಡ್ಲತ್ತಿದ್ವಿ ಅಂದ್ರ ಇವ್ರ ಬಲ್ಲಿ ಇದ್ದಂತ ಗುಣ ಇನ್ನೊಬ್ರ ಬಲ್ಲಿ ಇಲ್ಲ. ಇದು 11ನೇದ 11ನೇದ್ ಕಡಿಂದ ಜರ ಒಂದು ವೈಭವದಿಂದ ಮಾಡ್ಬೇಕು. ಈಗ 2 ವರ್ಷದಿಂದ ಹಿಡಿದು ಇಲ್ಲಿ ಸಪ್ತಾಹ ಮಾಡ್ಲತ್ತಿದ್ವಿ. 7 ದಿವ್ಸ ಮೊದಲು 7 ದಿನ ಮೊದಲು ಸಪ್ತಾಹ ಯಾಕೆ ಮಾಡ್ತೇವೆ ಅಂದ್ರೆ ಇಲ್ಲಿ ಏನು ವಾಣಿ ನುಡಿತದ ಶಿವನಾಮ ಎಲ್ಲಾ ಕಡೆ ಹರಡ್ಬೇಕು, ಎಲ್ಲರೂ ಕಿವಿ ಬಿಡ್ಬೇಕು. ಅದ್ರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು, ಎಲ್ಲರಿಗೆ ಒಂದು ಆಧ್ಯಾತ್ಮಿಕ ಬಗ್ಗೆ ಅರ್ಥ ಆಗ್ಬೇಕು ಅಂತೇಳಿ ಮಾಡ್ಲತ್ತಿದ್ವಿ. ಇದು ಮತ್ ಆಮೇಲೆ ಇವ್ರದೇ ಪುಣ್ಯತಿಥಿನೇ ಯಾಕೆ ಇಷ್ಟು ದೊಡ್ಡ ಮಾಡ್ಲತ್ತೀರಿ ಅಂದ್ರೆ ಇವ್ರ ಬಲ್ಲಿ ಇದ್ದಂತ ಗುಣಗಳು ನಂಬಲಿಲ್ಲ. ಇವ್ರ ಏನ್ ಮಾಡ್ಬೇಕಾಗ್ಯದ ಅದು ಮಾಡ್ಯಾರ. ಅಪ್ಪರು ಸ್ವಂತ ಬುಕ್ ಬರ್ದಾರಲ್ಲ, ಅಪ್ಪರ್ ಬುಕ್ ಬರ್ದಾರೇನೋ ಅಲ್ಲ? ಅಪ್ಪರು ಬರ್ದಾರ, ಬುಕ್ ಬರ್ದಾರ ಸತ್ಯ ದರ್ಶನ ಅಂತೇಳಿ. ಅವ್ರ ಏನ್ ಹೇಳ್ದಾರ ಅದ್ರ ಬರ್ದಾರ. ಬುಕ್ಕಿನಾಗ ಏನದ ಸತ್ಯ ಅದ, ಅದ್ರಾಗ ಏನು ಮಿಥ್ಯೆ ಇಲ್ಲ. ಯಾರು ಬಿ ಬುಕ್ ಓದಿದವ್ರು ಬಂದು ಇಲ್ಲಿ ಭಕ್ತ ಅವ್ರಿಗೆ ಅಪ್ಪರಿಗಾರ ಬಿಡ್ರಿ ಭಕ್ತರಿ ಪ್ರಶ್ನೆ ಕೇಳಿದ್ರಿ ಬಿ ಹೇಳ್ತಾರ. ಮತ್ ಈ ಬುಕ್ಕಿನಾಗ ಹಿಂಗ್ ಬರ್ದಿರಲ್ರಿ, ಬಸವಣ್ಣಪ್ಪರು ವಚನ ಪ್ರಕಾರ ಕೊರಡು ಕನುವರೋದಯ ಅಂತ ಬರ್ದಿರಲ್ಲ, ಬರಡು ಹೈನ ಯೋದು ಅಂತ ಬರ್ದಿಂದದ. ಅದು ಸಾಕ್ಷಾತ್ ತರ ಇಲ್ಲಿ ಕೊರಡು ಕನೋರೋದು ಅಂತೇಳಿ ಹ್ಯಾಂಗ್ ಬರ್ದಿರಿ, ಅದಕ್ಕೆ ನಿಮ್ಗೆ ಏನಾಗ್ಯದ ಅಂತೇಳಿ ಯಾರ ಬಂದ್ರಿ ಬಿ ಯಾವ್ರಿಗೆ ಕರೆಸ್ತೇವ್, ಯಾರಿಗೇನ್ ರಿಪೇರಿ ಆಗ್ಯದಲ್ಲ ಅವ್ರಿಗೆ ಕರೆಸ್ತೇವ್. ಅವ್ರ ಮೊದಲು ಯಾವ ಸ್ಥಿತಿದಾಗಿದ್ರು ಈಗ ಯಾವ ಸ್ಥಿತಿಗದ ಏನದ ಅಂಬದ್ ಅವ್ರ ಯಾರ ಬಂದ್ರ ಬಿ ನಾವ್ ಶಾಸಕ್ ತೋರಿಸ್ತೇವ್. ಅಪ್ಪವ್ರು ಎಷ್ಟೋ ಇಲ್ಲಿ ಕಿಡ್ನಿ ಫೇಲ್ ಆದವರು ಪಾಸ್ ಮಾಡಿದವ್ರ ಬಿ ಅರ, ಅವ್ರು ಎಲ್ಲಿ ಹಾಸ್ಪಿಟಲ್ದಾಗ ಹೋಗಿಲ್ಲ. ಹೊಟ್ಟೆ ಹಳ್ಳ ಆದವ್ರು ಬಿ ರಿಪೇರಿ ಮಾಡಿಕೊಂಡು ಸಾಕ್ಷಾತ್ತಾರ, ಅವ್ರು ಬಂದ್ ಕೇಳ್ಬೇಕು. ನಾವ್ ಹೇಳತ್ತಾ ಇರೋದು ಅದಕ್ಕೆ ಅವ್ರು ನಾವೇನು ಮಾಡ್ಲತ್ತಿಲ್ಲ. ಎಲ್ಲಾ ಭಕ್ತರು ಕಲ್ತು ನನ್ಗೆ ಒಳ್ಳೇದಾಗ್ಯದಪ್ಪ ಅಂತ ಅಂದ್ ಕಡೆಯಿಂದ ಭಕ್ತರು ಮಾಡ್ಲತ್ತಾರ. ನಾವ್ ಯಾರು ಏನು ಮಾಡ್ಲತ್ತಿಲ್ಲ. ಒಬ್ಬೊಬ್ಬರು ಒಂದೊಂದ್ ಖರ್ಚಾಕ್ ಒಪ್ಕೊಂಡು ಅವ್ರದವ್ರು ಮಾಡ್ಲತ್ತಾರ. ಅದಕ್ಕೆ ವೈಭವ ಮಾಡ್ಲತ್ತಾರ, ನಾವೇನು ವೈಭವ ಮಾಡ್ಕೊಳತ್ತಿಲ್ಲ. ಅವ್ರಿಗೆಲ್ಲ ಅನುಕೂಲ ಆದ ಕಡೆ ಎಷ್ಟು ವೈಭವ ಮಾಡೋದು. ಅವ್ರ ಅನಾನುಕೂಲದಾಗ ಇದ್ದಿರು ಅಂತಂದ್ರೆ ಮಾಡ್ತಿದ್ದಿಲ್ಲ, ಅನುಕೂಲ ಅದ ಮಾಡ್ಲತ್ತಾರ. ಮತ್ತೆ ಇದು ಪಾಲ್ಕಿ ಅಂದದ. ಇದು ಅಪ್ಪರ್ದು 29ನೇ ತಾರೀಕು 29/7/2015 ಲಿಂಗೈಕ್ಯ ಆಗ್ಯಾರ. ಅವತ್ತಿಂದ ಇವತ್ತಿನ ತನ ಮಾಡ್ಕೊತ ಬಂದಿದ್ವಿ. ಈಗ 7 ದಿವಸ ಸಪ್ತಾಹ ಆಯ್ತು. 23 ತಾರೀಕು ಸಪ್ತಾಹ ಚಾಲು ಆಗ್ಯದ. 23 ತಾರೀಕು 24 ಗಂಟೆ ಶಿವನಾಮ ನುಡಿಯೋದು, 24 ಗಂಟೆ ಪೂರ ಚಾಲು ಇರ್ತದ. ಅದ್ರ ಬಾದ್ 7 ದಿವಸ ಬಾದ್ ಲಾಸ್ಟ್ ದಿನ ಅಪ್ಪರ್ದ ಪಲ್ಲಕ್ಕಿ ಉತ್ಸವ ಆಯ್ತದ ಊರಾಗ, ರಾಜಗಿರಿ ಊರಾಗ ಪಲ್ಲಕ್ಕಿ ಉತ್ಸವ ಮಾಡ್ಕೊಂಡು ಅದ್ರ ಬಾದ್ ಸಮಾಪ್ತಿ. ಇಲ್ಲಿ ಅನ್ನ ಪ್ರಸಾದ ಇರ್ತದ. ಅನ್ನ ಪ್ರಸಾದ ದಾನಿಗಳ ವರ್ಷಿಗೆ ಒಬ್ರು ಮುಕ್ತಾರ. ಅವ್ರು ಈಗ ಬಿ ಅನ್ನ ಪ್ರಸಾದ ಹೋದ ವರ್ಷ ಒಬ್ರು ಕೊಟ್ರ, ಈಗ ವರ್ಷ ಒಬ್ರು ಕೊಡ್ಲತ್ತಾರ. ಗುರು ಪೂರ್ಣಿಮಾ ಇದು ಪುಣ್ಯತಿಥಿ 2 ಒಂದೇ ದಿನ ಬಂದ. ಅದಕ್ ಮಾಡ್ಲತ್ತಿದ್ರು. ನಾವ್ ಯಾರು ಏನು ಮಾಡ್ಲತ್ತೀವಿ, ಭಕ್ತರು ಅವ್ರವ್ರೇ ಮಾಡ್ಲತ್ತಾರ. ಸೂರ್ಯಕಾಂತ್ ಜಟಗುಂಡ, ಬೀದರ್, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ವಕ್ಫ್ ಪ್ರಾಪರ್ಟಿ ಅಂತೇಳಿ